ಜೋಶ್ ಹೆಜಲ್ವುಡ್ ಆರ್ಸಿಬಿ ಫ್ಯಾನ್ಸ್ಗಳ ಹೀರೋ. ಡೆತ್ ಓವರ್ಗಳಲ್ಲಿ ಬೆಂಗಳೂರು ಪರ ಹೆಜಲ್ವುಡ್ ಅದ್ಭುತ ಬೌಲಿಂಗ್ ಮಾಡಿ ವಿಕೆಟ್ಗಳ ಮೇಲೆ ವಿಕೆಟ್ಗಳನ್ನು ಪಡೆದು ಕಪ್ ಗೆಲ್ಲೋಕೆ ಕಾರಣರಾಗಿದ್ರು. ಈಗ ಮತ್ತೆ ಅದೇ ತಮ್ಮ ಅದ್ಭುತ ಬೌಲಿಂಗ್ ಮೂಲಕ ತನ್ನ ದೇಶದ ಗೆಲುವಿಗೆ ಕಾರಣರಾಗಿದ್ದಾರೆ. ಸೋಲುವ ಪಂದ್ಯವನ್ನ ತಮ್ಮ ಅದ್ಭುತ ಬೌಲಿಂಗ್ ಮೂಲಕ ಗೆಲ್ಲಿಸಿಕೊಟ್ಟಿದ್ದಾರೆ. ಹಾಗಿದ್ರೆ ಜೋಶ್ ರಣರೋಚಕ ಪಂದ್ಯವನ್ನ ಹೇಗೆ ತಮ್ಮ ಕಡೆ ತಿರುಗಿಸಿಕೊಂಡ್ರು ಅನ್ನೋದನ್ನ ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಆರ್ಸಿಬಿ ಅಭಿಮಾನಿಗಳ ಪ್ರೀತಿನೇ ಹಾಗೆ. ಒಮ್ಮೆ ತಂಡಕ್ಕೆ ಯಾರಾದರೂ ಚೆನ್ನಾಗಿ ಆಡಿದ್ರೆ ಅವರನ್ನ ಬಿಟ್ಟು ಕೊಡುವ ಮಾತೇ ಇಲ್ಲ. ಈ ಬಾರಿ ಆರ್ಸಿಬಿ ಪರ ಅತಿ ಹೆಚ್ಚು ವಿಕೆಟ್ ಪಡೆದಿರುವ ಜೋಶ್ ಹೆಜಲ್ವುಡ್ ಅವರು ಅಭಿಮಾನಿಗಳಿಗೆ ಇನ್ನಿಲ್ಲದಂತೆ ಇಷ್ಟವಾಗಿ ಬಿಟ್ಟಿದ್ರು. ಆರ್ಸಿಬಿ ಕಪ್ ಗೆಲ್ಲೋದ್ರಲ್ಲಿ ಜೋಶ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಹೀಗೆ ಐಪಿಎಲ್ 2025ರಲ್ಲಿ ಆರ್ಸಿಬಿ ಪರ ಅದ್ಭುತ ಪ್ರದರ್ಶನ ನೀಡಿದ ಹೆಜಲ್ವುಡ್ ಈಗ ತಮ್ಮ ದೇಶದ ಪರವೂ ಮಿಂಚನ್ನ ಹರಿಸಿದ್ದಾರೆ. ತಮ್ಮ ಅದ್ಭುತ ಬೌಲಿಂಗ್ ಮೂಲಕ ತನ್ನ ತಂಡಕ್ಕೆ ಗೆಲುವಿನ ಕೊಡುಗೆಯನ್ನ ನೀಡಿದ್ದಾರೆ. ಬ್ರಿಡ್ಜ್ಟೌನ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ 159 ರನ್ಗಳಿಂದ ವೆಸ್ಟ್ ಇಂಡೀಸ್ ತಂಡವನ್ನ ಧೂಳಿಪಟ ಮಾಡಿದೆ. ಮೂರನೇ ದಿನದ ಆಟದಲ್ಲಿ ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರರು ಸ್ಥಿರ ಪ್ರದರ್ಶನ ನೀಡಿದ್ದು ವೆಸ್ಟ್ ಇಂಡೀಸ್ ಅಂದುಕೊಂಡ ಜಯವನ್ನ ಸಾಧಿಸುವಲ್ಲಿ ಫ್ಲಾಪ್ ಆಗಿದೆ. ಎರಡನೇ ಇನ್ನಿಂಗ್ಸ್ನಲ್ಲಿ ವಿಂಡೀಸ್ ತಂಡದ ಬ್ಯಾಟರ್ಗಳು ಅಟರ್ ಫ್ಲಾಪ್ ಶೋ ಅನ್ನ ತೋರಿಸಿದ್ದಾರೆ. ಶುಕ್ರವಾರ ಆಸ್ಟ್ರೇಲಿಯಾ ಎರಡನೇ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ಗೆ 92 ರನ್ಗಳಿಂದ ಆಟ ಮುಂದುವರಿಸಿ 310 ರನ್ ಗಳಿಸಿತ್ತು. ಈ ವೇಳೆ ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರರಾದ ಟ್ರಾವಿಸ್ ಹೆಡ್ ಹಾಗೂ ವೆಬ್ ಸ್ಟಾರ್ ಜೋಡಿ ತಂಡಕ್ಕೆ ಉತ್ತಮ ಜೊತೆಯಾಟದ ಕಾಣಿಕೆಯನ್ನ ನೀಡಿದ್ರು. ಈ ವೇಳೆ 8 ಬೌಂಡರಿ ನೆರವಿನಿಂದ 61 ರನ್ ಬಾರಿಸಿದ ಟ್ರಾವಿಸ್ ಹೆಡ್ ಔಟ್ ಆದ್ರು. ಟ್ರಾವಿಸ್ ಹೆಡ್ ಔಟ್ ಆಗ್ತಾ ಇದ್ದಂತೆ ವೆಬ್ ಸ್ಟಾರ್ ಸಹ ಇಲ್ಲದ ಹೊಡೆತಕ್ಕೆ ಮುಂದಾಗಿ 63 ರನ್ಗಳಿಗೆ ಔಟ್ ಆದ್ರು. ಆಸ್ಟ್ರೇಲಿಯಾ ತಂಡದ ಭರವಸೆಯ ವಿಕೆಟ್ ಕೀಪರ್ ಬ್ಯಾಟರ್ ಅಲೆಕ್ಸ್ ಕ್ಯಾರಿ ತಮ್ಮ ನೈಜ ಆಟವನ್ನ ಆಡಿ ವಿಂಡೀಸ್ ಬೌಲರ್ಗಳನ್ನು ಕಾಡಿದ್ರು. ಇವರು 7 ಬೌಂಡರಿ 2 ಸಿಕ್ಸರ್ ಸಹಾಯದಿಂದ 65 ರನ್ ಬಾರಿಸಿ ಔಟ್ ಆದ್ರು. ಉಳಿದ ಬ್ಯಾಟರ್ಗಳು ರನ್ ಕಲೆ ಹಾಕುವಲ್ಲಿ ಎಡವಿದ್ರು. ಗೇಮ್ ಚೇಂಜರ್ ಆದ ಜೋಶ್. ಇನ್ನು 300 ರನ್ಗಳ ಗುರಿಯನ್ನ ಬೆನ್ನಟ್ಟಿದ ವಿಂಡೀಸ್ ತಂಡದ ಆರಂಭ ಕಳಪೆಯಾಗಿತ್ತು. ಅಲ್ಲದೆ ಟಾಪ್ ಆರ್ಡರ್ ಬ್ಯಾಟರ್ಗಳು ಒತ್ತಡವನ್ನ ಮೆಟ್ಟಿ ನಿಂತು ಬ್ಯಾಟಿಂಗ್ ಮಾಡುವಲ್ಲಿ ಫೇಲ್ಯೂರ್ ಆದ್ರು. ಆಸ್ಟ್ರೇಲಿಯಾ ತಂಡದ ಪರ ವೇಗದ ಬೌಲರ್ ಜೋಶ್ ಹೆಜಲ್ವುಡ್ ವಿಂಡೀಸ್ ಆಟಕ್ಕೆ ಬಿಗ್ ಬ್ರೇಕ್ ಅನ್ನೇ ಹಾಕಿದ್ರು. ಜೋಶ್ ಎರಡನೇ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳನ್ನು ತೆಗೆದು ಆಸೀಸ್ಗೆ ದೊಡ್ಡ ಗೆಲುವನ್ನ ತಂದುಕೊಟ್ರು. ಆಸ್ಟ್ರೇಲಿಯಾದ ತಂಡದ ಪರ ಹೆಜಲ್ವುಡ್ 12 ಓವರ್ ಬೌಲ್ ಮಾಡಿ 43 ರನ್ ಅನ್ನು ನೀಡಿ 5 ವಿಕೆಟ್ ಅನ್ನ ಕಬಳಿಸಿದ್ರು. ಅಂತಿಮವಾಗಿ ವೆಸ್ಟ್ ಇಂಡೀಸ್ 141 ರನ್ಗಳಿಗೆ ಆಲ್ಔಟ್ ಆದರೆ ಆಸೀಸ್ 149 ರನ್ಗಳ ಭರ್ಜರಿ ಗೆಲುವನ್ನ ದಾಖಲಿಸಿತ್ತು. ಪರಿಣಾಮ ಪ್ರವಾಸಿ ಆಸ್ಟ್ರೇಲಿಯಾ 3 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 1-0 ಮುನ್ನಡೆಯನ್ನ ಸಾಧಿಸಿದೆ. ಐಪಿಎಲ್ನಲ್ಲಿ ಆರ್ಸಿಬಿಯನ್ನ ಎದುರಾಳಿಗಳಿಂದ ಕಾಪಾಡಿದಂತೆ ಟೆಸ್ಟ್ನಲ್ಲಿ ಆಸೀಸ್ ಅನ್ನ ಜೋಶ್ ಹೆಜಲ್ವುಡ್ ಕಾಪಾಡಿ ಮತ್ತೆ ಫ್ಯಾನ್ಸ್ ಮನಸ್ಸನ್ನ ಗೆದ್ದಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.